ಆಮೇಲೆ 4 hours ಹೆಂಗ್ ಕಂಟಿನ್ಯೂ ಆಯ್ತು, ಕಂಪ್ಲೀಟ್ ಆಯ್ತು ಗೊತ್ತೇ ಆಗ್ಲಿಲ್ಲ. ಪ್ರತಿ ಒಂದು ಸೆಕೆಂಡ್, ಪ್ರತಿ ಒಂದು ಸಿಚುವೇಶನ್ ಇಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದೀರಾ. ಆಕ್ಚುಲಿ ಅದು ರಿಯಲ್ ಅನಿಸ್ತಾ ಇತ್ತು. ಏನ್ ಲಾಸ್ಟ್ ಸೀನ್ ಇತ್ತಲ್ಲ, ನನ್ ಕಣ್ಣಲ್ಲಿ ನೀರ್ ನಂಗೆ ಕಂಟ್ರೋಲ್ ಆಗ್ಲಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದೀರಾ. ಸೊ ನಾನ್ ಇವಾಗಿನ ಜನರೇಷನ್ಗೆ ಹೇಳೋದು ಇಷ್ಟೇ, ನಮ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಸಾಕಷ್ಟು ನಮ್ ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು. ನಮ್ ನೇಷನ್ ನ ಫ್ರೀ ಮಾಡೋಕೆ ಅಥವಾ ಅದನ್ನ ಬ್ರಿಟಿಷ್ ಗೌರ್ಮೆಂಟ್ ಇಂದ ಫ್ರೀ ಮಾಡೋಕೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಗೋಸ್ಕರ ನಮ್ ನೇಷನ್ ಫ್ರೀ ಆಗ್ಬೇಕು, ನಮ್ ಜನರೇಷನ್ ಚೆನ್ನಾಗಿರ್ಬೇಕು ಅಂತ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಪ್ಲೀಸ್ ಅವ್ರ ಸ್ಯಾಕ್ರಿಫೈಸ್ ಮಾಡಿದ್ರನ್ನ ನಾವು ದುರುಪಯೋಗ ಪಡ್ಕೋತಾ ಇದೀವಿ. ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಮೊಬೈಲ್ ಸಿಕ್ಕರೆ ಸಾಕು, ಸುಮ್ನೆ ಸ್ಕ್ರಾಲ್ ಮಾಡ್ತಾ ಇರ್ತೇವಿ. ಬಟ್ ಅದೇ 1 ಗಂಟೆ ನಾವು ಓದ್ಕೊಂಡ್ರೆ ನಾವು ಏನಾದ್ರೂ ದೊಡ್ಡ ಆಫೀಸರ್ ಆಗ್ಬೋದು, ನಾನು ಏನಾದ್ರೂ ನನ್ನ ಲೈಫಲ್ಲಿ ಅಚೀವ್ ಮಾಡ್ಬೋದು ಅನ್ನೋಂಥದ್ದು ಯಾರ ತಲೆಯಲ್ಲಿ ಬರೋದಿಲ್ಲ. ಸೊ ನಮ್ ತಾಯಿ ತಂದೆ ನಮ್ಗೆ ದೊಡ್ಡವ್ರು ಮಾಡೋಕೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ ತಂದೆ ಇರ್ಬೋದು, ನಮ್ ತಾಯಿ ಇರ್ಬೋದು. ನಮ್ ತಾಯಿ ಒಂದ್ ಸೀರೆ ತಗೊಳಕ್ ಹೋದ್ರೆ, ಒಂದ್ 500 ಸೀರೆ ತಗೊಳಕ್ ಹೋದ್ರೆ 100 ಸತಿ ವಿಚಾರ ಮಾಡ್ತಾಳೆ, ನನ್ ಮಗಳಿಗೆ ದುಡ್ಡು ಉಳಿಸಿದ್ರೆ ಅವ್ಳ ಲೈಫ್ ಚೆನ್ನಾಗಿರುತ್ತೆ ಅಂತ. ನಮ್ಮ ಅಪ್ಪಾಜಿ ಒಂದ್ ಚಪ್ಪಲಿ ಅಂಗಡಿಯಲ್ಲಿ ಹೋದ್ರೆ 100 ರೂಪಾಯಿ ಚಪ್ಪಲಿ ಹಿಡ್ಕೋತಾನೆ, ನಮ್ಗೆ 700 ಅಲ್ಲ 1000 ರೂಪಾಯಿ ಚಪ್ಪಲಿ ಇರ್ಲಿ ಕೊಡಿಸ್ತಾರೆ. ಅಷ್ಟೊಂದು ನಮ್ ತಾಯಿ ತಂದೆ ನಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅಟ್ ಲೀಸ್ಟ್ ನಮ್ ತಾಯಿ ತಂದೆಗೋಸ್ಕರ ನಾವು ಚೆನ್ನಾಗಿ ಓದ್ಕೊಳ್ಳೋಣ, ಚೆನ್ನಾಗಿ ಒಂದ್ ಜಾಬ್ ಮಾಡೋಣ, ನಮ್ ಈ ಕೂಡಿಗೆ ಊರಿಗೆ ಒಂದ್ ಚೆನ್ನಾಗಿ ಹೆಸರು ತರೋಣ. ಸೊ ಪ್ಲೀಸ್ ಇವಾಗಿನ ಪೀಳಿ ಇವಾಗಾದ್ರೂ ಎಚ್ಚರಾಗಿ ಚೆನ್ನಾಗಿ ಓದ್ಕೊಂಡು ಏನಾದ್ರೂ ದೊಡ್ಡದಾಗಿ ಮಾಡೋಣ. ಆಮೇಲೆ ನಿಮ್ ತಂಡಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಮತ್ತೆ ಈ ನಾಟಕ ಮಂಡಳಿಗೆ ಕರೆಸಿರೋದು ಯಾರು ಗೊತ್ತಿಲ್ಲ ನನ್ಗೆ, ಅವ್ರಿಗೆ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಗೊಳ್ಳಿ ರಾಯಣ್ಣಗೆ ನಮಸ್ಕಾರ ಮಾಡ್ತಿದ್ದೀನಿ. ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮನ ಸ್ವರೂಪವನ್ನ ಮತ್ತು ಎಲ್ಲ ನಾಟಕವನ್ನ ಕಣ್ತುಂಬಿಕೊಂಡಿರ್ತಕ್ಕಂಥ ಸಹೋದರಿಯವರು ತಮ್ಮ ಹೃದಯಾಂತರದ ಮಾತುಗಳನ್ನ ಹಂಚಿಕೊಂಡು ಇದುವರೆಗೂ ಅವರಿಗೆ ಅದರ ಜೊತೆಗೆ ಕಲಾ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಆ ಭಗವಂತ ಈ ಕುಮಟಿ ಗ್ರಾಮದಲ್ಲಿ ಒಂದು ಸಂಸ್ಕಾರವಂತ ಹೆಣ್ಣುಮಗಳಿಗೆ ಜನ್ಮ ನೀಡಿದೆ. ಕುಮಟಿ ಗ್ರಾಮ ಇಂತಹ ಸಾವಿರಾರು ಹೆಣ್ಮಕ್ಳು ಹುಟ್ಲಿ ಅಂತ ಅದರ ಜೊತೆಗೆ ಸಾವಿರಾರು ನಿಮ್ಮ ಗ್ರಾಮದ ತುಂಬ ಎಲ್ಲ ಮಕ್ಕಳು ಕೂಡ ನಾಡು ನುಡಿ ಸಂಸ್ಕಾರವನ್ನ ಮೆರೆಯುವಂತಹ ಕೆಲಸವನ್ನ ಮಾಡ್ಲಿ ಅಂತ ಅನಿಸಿ ಇಲ್ಲಿಗೆ ನಮ್ಮ ಜ್ಯೋತಿಪ್ಪನವ್ರು ಸರ್ ಎಲ್ಲಿದ್ರು ಕಾಣ್ತಾ ಇಲ್ಲಿಗೆ ಅವರು